ಇದು ಆಹಾರ ಸಚಿವ ಮುನಿಯಪ್ಪ ಅವರ ಹೇಳಿಕೆ. ಮತ್ತೊಂದು ಕಡೆ ಕೋಲಾರದಲ್ಲೂ ಕೂಡ 6,400 ಕಾರ್ಡ್ಗಳು ರದ್ದಾಗಿರುವುದು ನಿಜ ಅಂತ ಹೇಳಿದ್ದಾರೆ ಶಾಸಕ ಕೊತ್ತೂರು ಮಂಜುನಾಥ್. ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ನನ್ನ ಸಹಮತ ಇದೆ. ಕಾರ್ ಇದ್ದವರು ಐಟಿ ಟ್ಯಾಕ್ಸ್ ಕಟ್ಟೋರಿಗೆ ಕಾರ್ಡ್ ಬೇಕಾಗಿಲ್ಲ. ಬಡವರ ಕಾರ್ಡ್ ರದ್ದಾಗಿದ್ರೆ ಹೇಳಿ, ನಾನು ಮಾಡಿಸ್ತೀನಿ. ಕೇವಲ ಆರೋಗ್ಯ ಉದ್ದೇಶಕ್ಕೆ ಬಿಪಿಎಲ್ ಕಾರ್ಡ್ ಬೇಕಿಲ್ಲ ಅಂತ ಹೇಳಿದ್ದಾರೆ. ಕೋಲಾರ ಕಾಂಗ್ರೆಸ್ ಶಾಸಕ ಕೊತ್ತೂರು ಮಂಜುನಾಥ್ ಅವರ ಹೇಳಿಕೆ ಇದು. ಒಂದು ಕಡೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಆಹಾರ ಸಚಿವ ಮುನಿಯಪ್ಪ ಮಾತನಾಡಿದರು. ಮತ್ತೊಂದು ಕಡೆ ಕೋಲಾರದಲ್ಲಿ 6,400 ಕಾರ್ಡ್ಗಳು ಬಿಪಿಎಲ್ ಕಾರ್ಡ್ಗಳು ರದ್ದಾಗಿರೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೋಲಾರ ಕಾಂಗ್ರೆಸ್ ಶಾಸಕ ಮಾತಾಡಿದ್ದಾರೆ. ಗೊತ್ತಿರೋ ಪ್ರಕಾರವಾಗಿ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ಗೆ ಬಿಪಿಎಲ್ ಕಾರ್ಡು ಅರ್ಹತೆ ಇಲ್ಲ. ಆಮೇಲೆ GST ಏನು ರಿಜಿಸ್ಟರ್ ಮಾಡಿರ್ತಾರೆ ಅಂಥವ್ರಿಗೆ ಬಿಪಿಎಲ್ ಕಾರ್ಡು ಅರ್ಹತೆ ಆಗೋದಿಲ್ಲ. ಆಮೇಲೆ ವೆಹಿಕಲ್ಸು ಕಾರು, ಲಾರಿ, ಟೆಂಪೋ ಈ ಥರ ಇಟ್ಕೊಂಡು ಓಡಾಡುವಂಥವ್ರಿಗೆ ಇದು ಅರ್ಹತೆ ಇಲ್ಲ. ಒಂದು ಹಂಗೂ ಬಂದ್ಬಿಟ್ಟು ಒಂದು ಟೆಂಪೋ ಅಂತ ಹೇಳಿದ್ರೆ ಯಾವುದೋ ಒಂದು ಬಡ ಲೋನ್ ಗೀನ್ ಮಾಡ್ಕೊಂಡು ಏನೋ ಅದನ್ನ ಬಡವ ಜೀವನ ಮಾಡ್ಕೊಳ್ಳೋಕ್ಕೋಸ್ಕರ ತೊಗೊಂಡಿರ್ತಾನೆ. ಅದನ್ನ ಜಮೀನಿಲ್ಲ, ಇನ್ಕಮ್ ಟ್ಯಾಕ್ಸಲ್ಲಿ ಯಾವುದಿಲ್ಲ. ಅಂಥವ್ರದ್ದು ಯಾರಾದರೂ ಕ್ಯಾನ್ಸಲ್ ಆಗಿದ್ರೆ ಹೇಳಿ, ಖಂಡಿತವಾಗಿ ನಾವೇ ಖುದ್ದಾಗಿ ಬಂದು ನಾವೇ ಇದ್ದು ಮಾಡಿಸ್ಕೊಡ್ತೀವಿ, ಅವ್ರಿಗೆ ಮಾಡಿಸ್ಕೊಡ್ತೀವಿ. ಆದರೆ ಇವತ್ತು ನಾನು ನಮ್ಮ ವಿರೋಧಿಗಳು ಒಳ್ಳೆ ಕೆಲಸ ಮಾಡಿದ್ರು ನಾನು ಒಪ್ಕೊಳ್ತೀನಿ. ನಾನೆಲ್ಲ ನಮ್ಮ ವಿರೋಧಿಗಳು ಒಳ್ಳೆ ಕೆಲಸ ಮಾಡಿದ್ರು ಒಪ್ಕೊಳ್ತೀನಿ, ನಮ್ಮ ಸ್ನೇಹಿತರು ಒಳ್ಳೆ ಕೆಲಸ ಮಾಡಿದ್ರು ಒಪ್ಕೊಳ್ತೀನಿ. ಆದರೆ ಇದು ಮಾಡ್ತಾ ಇರುವಂಥದ್ದು 50,000 ಕಾರ್ಡು 60,000 ಕಾರ್ಡು ಅಂತ ಅದು ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿರೋ ಪ್ರಕಾರ 6,400 6,200 ಕಾರ್ಡು ಇವತ್ತು ನಮ್ಮ ಕೋಲಾರಲ್ಲಿ ರೀಚ್ ಆಗುವಂಥದ್ದಕ್ಕೆ ಇಷ್ಟ ಆಗಿದೆ ಅಂತ ಅಮಾನತಿನಲ್ಲಿ ಇಡಲಾಗಿದೆ. ಇನ್ನು ಅಮಾನತನ್ನು ಇಡಲಾಗಿದೆ, ಇನ್ನು ಸಸ್ಪೆಂಡ್ ಆಗಿಲ್ಲ, ಅಮಾನತು ಇಡಲಾಗಿದೆ. ಅಂದರೆ ಅವ್ರು ಮಾಡಿರೋದು ಒಳ್ಳೆ ಕೆಲಸ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.